ಹಾಯ್ ಹಲೋ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ಸಂಜಯ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಆರ್ ಸಿ ಬಿ ಟೀಮ್ನ ಬ್ಯಾಟಿಂಗ್ ಲೈನಪ್ ಹೇಗಿರುತ್ತೆ ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಅಟ್ಯಾಕ್ ಹೇಗಿರುತ್ತೆ ಅಂತ ಈ ಸೀಸನಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌಲಿಂಗ್ ಮಾಡೋದು ತುಂಬ ಕಷ್ಟ ಗುರು. ಪಾಪ ಬೌಲರ್ಸ್ಗಳು ಹೆವಿ ಸೈಕ್ ಆಗಿಬಿಡ್ತಾರೆ. ಯಾಕಂತಂದರೆ ಇದೊಂದು ಬ್ಯಾಟಿಂಗ್ ಪಿಚ್ಚು ಆ್ಯಂಡ್ ಬೌಂಡ್ರೀಸ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸುಮ್ಮನೆ ಎಡ್ಜ್ ಹೊಡೆದ್ರೆ ಬೌಂಡ್ರಿ ಹೋಗೋ ಚಾನ್ಸಸ್ಸು ಅಥವಾ ಸಿಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟೇಡಿಯಂನಲ್ಲಿ ಯಾರು ಯಾರ್ಕರು ಅಥವಾ ಬೌನ್ಸರು ಅಥವಾ ಸ್ವಿಂಗ್ ಮಾಡುವ ಸ್ಕಿಲ್ಸ್ ಇರುತ್ತೋ ಅಂಥ ಬೌಲರ್ಗಳು ಮಾತ್ರ ಸರ್ವೈವಲ್ ಆಗ್ತಾರೆ. ಇಲ್ಲಾಂದರೆ ಬ್ಯಾಟ್ಸ್ಮನ್ ಹತ್ರ ನಾಯಿಗೆ ಹೊಡೆದಂಗೆ ಹೊಡೆಸ್ಕೊತಾರೆ. ಸೊ ಇದನ್ನೆಲ್ಲ ನೋಡಿದಂಥ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಾರ್ ದ ಫಸ್ಟ್ ಟೈಮು ಒಳ್ಳೆ ಬ್ಯಾಟ್ಸ್ಮನ್ಗಳ ಜೊತೆ ಒಳ್ಳೆ ಬೌಲರ್ಸ್ಗಳನ್ನ ತೊಗೊಂಡಿದ್ದಾರೆ ಈ ಆಕ್ಷನಲ್ಲಿ. ಈ ಮರುಭೂಮಿಯಲ್ಲಿ ನೀರು ಸಿಗೋ ಥರ ನಮ್ಮ ಆರ್ ಸಿ ಬಿ ಟೀಮ್ ಬೌಲಿಂಗ್ ಅಟ್ಯಾಕ್ಗೆ ಭುವನೇಶ್ವರ್ ಕುಮಾರ್ ಅವ್ರು ಬಂದು ಸೇರ್ಕೊಂಡಿದ್ದಾರೆ ಗುರು. ಸೀರಿಯಸ್ಲಿ ಇದೊಂದು ಸಖತ್ ಬೈ ಆಕ್ಷನಲ್ಲಿ. ಸೊ 10.75 ಕೊಟ್ಟು ಒಂದು ಡೈಮಂಡ್ನ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ನಾನೇನೋ ಮುಂಬೈ ಅವ್ರು ತೊಗೊತಾರೆ ಅಂದ್ಕೊಂಡಿದ್ದೆ, ಬಟ್ ಹೆಂಗೋ ಒಂದು ಮಾಡಿ ಲಾಸ್ಟಲ್ಲಿ ತೊಗೊಂಡ್ಬಿಟ್ರು ಒಂದು ಗನ್ ಪ್ಲೇಯರ್ನ. ಆ್ಯಂಡ್ ಇವ್ರು ನ್ಯೂ ಬಾಲಲ್ಲಿ ವಿಕೆಟ್ ತೆಗಿತಾರೆ, ಸ್ವಿಂಗ್ ಆಗ್ತಾರೆ, ಡೆತ್ತಲ್ಲಿ ಒಳ್ಳೆ ಎಕಾನಮಿ ಇರೋಂಥ ಬೌಲರ್ ಇವರು. ಸೊ ಪಕ್ಕ ಒಂದು ವಿಕೆಟ್ ಟೇಕಿಂಗ್ ಬೌಲರ್ ಅಂದರೆ ಹೇಳಿದ್ರೆ ತಪ್ಪಾಗಲ್ಲ ಭುವನೇಶ್ವರ್ ಅವ್ರನ್ನ. ಬೇರೆಯವ್ರು ಹೊಡ್ಸ್ಕೊಂಡ್ರು ಇವ್ರು ಹೊಡ್ಸ್ಕೊಳಲ್ಲ ಗುರು ಡೆತ್ತಲ್ಲಿ, ಅದೇ ಒಂದು ಪ್ಲಸ್ ಪಾಯಿಂಟು. ಸೊ ಮಿನಿಮಮ್ ಒಂದು 25 ವಿಕೆಟ್ ತೆಗಿಬೋದು ಗುರು ಈ ಸೀಸನಲ್ಲಿ ಇವರು. ಎಷ್ಟು ಹೇಳಿ ಅವ್ರ ಬಗ್ಗೆ ಹೇಳೋದೇ ಬೇಡ ಗುರು. ಇದೊಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಸಾಕು ಅವ್ರನ್ನ ನಮ್ಮ ಆರ್ ಸಿ ಬಿ ಟೀಮ್ ಅವ್ರು ಏನಕ್ಕೆ ರಿಟೈನ್ ಮಾಡಿದ್ರು ಅಂತ. ಈ ಮ್ಯಾಚಲ್ಲಿ ಏನಾದರೂ ಇನ್ನೊಂದು 6 ಏನಾದರೂ ಹೊಡ್ಸ್ಕೊಂಡ್ಬಿಟ್ಟಿದ್ರೆ ಹೆವಿ ಸೈಕ್ ಆಗಿಬಿಟ್ಟಿರೋದು ನಮಗೆ. ಯಾಕಂದರೆ ಹೆವಿ ಉರ್ಸ್ಬಿಟ್ಟಿದ್ವಿ ನಾವು ಸಿ ಎಸ್ ಕೆದವ್ರಿಗೆ. ಏನಾದರೂ ಇನ್ನೊಂದು 6 ಧೋನಿ ಏನಾದರೂ ಕನೆಕ್ಟ್ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದು ಕತೆ. ಬಟ್ ಹೆವಿ ಸ್ಲೋವರ್ ಒನ್ ಹಾಕಿದ್ರು. ಇದೊಂದು ಪರ್ಫಾರ್ಮೆನ್ಸ್ ನೋಡಿ ನಮ್ಮವ್ರು ರಿಟರ್ನ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಹೆವಿ ಸ್ಲೋವರ್ ಒನ್ಸು ಹೆವಿಯಾಗಿ ಇಟ್ಟಿದ್ದಾರೆ ಇವರು, ಅದೇ ಇವ್ರ ಪ್ಲಸ್ ಪಾಯಿಂಟು. ಪಾಪ 2023ಯಲ್ಲಿ ರಿಂಕು ಸಿಂಗ್ 5 ಸಿಕ್ಸಸ್ ಏನೋ ಹೊಡಿತಾರೆ ಇವ್ರಿಗೆ. ಅದಾದಮೇಲೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರಂತೆ ಗುರು ಇವರು. ಅದಾದಮೇಲೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಆಕ್ಷನ್ನಲ್ಲಿ ಇವ್ರನ್ನ ಎತ್ಕೊಂಡು ಇವ್ರಿಗೊಂದು ಲೈಫ್ ಚಾನ್ಸ್ ಕೊಡ್ತಾರೆ ಗುರು. ಅದೇ ಚಾನ್ಸ್ನ ಹೆವಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ಥರ ನಮ್ಮ ಆರ್ ಸಿ ಬಿ ಟೀಮ್ ಅವರು ಹೆವಿ ಚಾನ್ಸ್ ಕೊಟ್ಟಿದ್ದಾರೆ ಗುರು. ಕಪ್ ಒಂದಿಲ್ಲ ಗುರು ಅಷ್ಟೇ, ಇನ್ನು ಎಲ್ಲದರಲ್ಲೂ ನಮ್ಮವರು ಟಾಪಲ್ಲೇ ಇದ್ದಾರೆ. ಇನ್ನೇನು ನಮಗೆ ಬೇಕಾಗಿರೋದಂದೇ ಒಂದು ಕಪ್ಪು ಗುರು. ಈ ಸಲ ಹೊಡಿತಾರೆ ಅನ್ಸುತ್ತೆ. ನಿಮ್ಗೆ ಜ್ಞಾಪಕ ಇದ್ದರೆ 2011 IPLನಲ್ಲಿ ಕ್ರಿಸ್ ಗೇಲ್ ಅವರು ಅನ್ಸೋಲ್ಡ್ ಆಗಿರ್ತಾರೆ, ಯಾರೂ ಪಿಕ್ ಮಾಡಿರಲ್ಲ ಆಕ್ಷನಲ್ಲಿ ಇವ್ರನ್ನ. ಸೊ ಇದೇ ಟೈಮಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಮಿಡ್ ಸೀಸನಲ್ಲಿ ಒಬ್ಬ ಪ್ಲೇಯರ್ಗೆ ಇಂಜುರಿ ಆಗಿರುತ್ತೆ. ಸೊ ಆ ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಆಗಿ ಕ್ರಿಸ್ ಗೇಲ್ ಅವರು ನಮ್ಮ ಟೀಮಿಗೆ ಬರ್ತಾರೆ, ಅದು ಮಿಡ್ ಸೀಸನಲ್ಲಿ. 3 ಮ್ಯಾಚ್ ಆಡಿರ್ತಾರೆ, 3 ಮ್ಯಾಚ್ ಕೂಡ ಸೋತಿರ್ತೀವಿ ನಾವು. ಇವ್ರು ಬಂದಿರೋ ಫಸ್ಟ್ ಮ್ಯಾಚೇ ಕೋಲ್ಕತ್ತಾ ಮೇಲೆ 100 ಹೊಡಿತಾರೆ. ಸೊ ಅದಾದಮೇಲೆ ನಮ್ಮನ್ನು ಫೈನಲ್ ತನಕ ತೊಗೊಂಡೋಗ್ತಾರೆ ಕ್ರಿಸ್ ಗೇಲ್ ಅವರು. ಸೊ ಈ ಮ್ಯಾಚ್ ಆದಮೇಲೆ ಅವ್ರಿಗೆ ಅವರ IPL ಕೆರಿಯರ್ ಅಥವಾ ಇಂಟರ್ನ್ಯಾಷನಲ್ ಕೆರಿಯರೇ ಚೇಂಜ್ ಆಗಿಬಿಡ್ತು ಕ್ರಿಸ್ ಗೇಲು. ಇದೇ ಥರ ನಮ್ಮ ಆರ್ ಸಿ ಬಿ ಟೀಮವರು ಮೇ ಬಿ ಸಮಾಜ ಸೇವೆನೇ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೋಶ್ ಹ್ಯಾಸಲ್ವುಡ್ ನಿಮಗೆ ಜ್ಞಾಪಕ ಇದ್ದರೆ 2022 ಎಲಿಮಿನೇಟರ್ ಮ್ಯಾಚಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, 3 ವಿಕೆಟ್ಸ್ ತೆಗಿತಾರೆ. ಅದರಲ್ಲೂ ಮೇನಾಗಿ KL ರಾಹುಲ್ ಅವರು ಇನ್ನೇನು ಮ್ಯಾಚ್ ಮುಗಿಸ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅದೇ ಟೈಮಲ್ಲಿ ಒಂದು ವಿಕೆಟ್ ತೆಗೆದು ಆರ್ ಸಿ ಬಿ ಟೀಮ್ನ ಗೆಲ್ಸ್ಕೊಟ್ರು ಆ ಮ್ಯಾಚಲ್ಲಿ. ಸೊ ಇವ್ರ ಸ್ಟ್ರೆಂತ್ ಏನಪ್ಪ ಅಂತಂದರೆ ಗುಡ್ ಲೆಂತಲ್ಲಿ ಹಾಕೋದೇ ಇವ್ರ ಸ್ಟ್ರೆಂತ್ ಗುರು. ಯಾರ್ಕರ್ ಜಾಸ್ತಿ ಹಾಕಲ್ಲ, ಗುಡ್ ಲೆಂತ್ ಆ್ಯಂಡ್ ಬೌನ್ಸರ್ಸ್ ಇವ್ರ ಸ್ಟ್ರೆಂತು. ಸೊ ಇವರು ಡೆತ್ತಲ್ಲಿ ಕೂಡ 2 ಓವರ್ ಹಾಕ್ತಾರೆ ಆ್ಯಂಡ್ ಫಸ್ಟ್ 2 ಓವರ್ಸ್ ಹಾಕ್ತಾರೆ ಇವ್ರು ಕೂಡ. ನುವಾನ್ ತುಷಾರ ಶ್ರೀಲಂಕಾದ ಫಾಸ್ಟ್ ಬೌಲರ್ ಗುರು ಇವರು. ಸೇಮ್ ಮಲ್ಲಿಂಗ ಆ್ಯಕ್ಷನ್ ಇದೆ ಅವ್ರ ಬೌಲಿಂಗು. ನೀವು ಸುಮ್ಮನೆ ಯೂಟ್ಯೂಬ್ಗೆ ಹೋಗಿ ನುವಾನ್ ತುಷಾರ ಬೌಲಿಂಗ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ, ಅವ್ರ ವೀಡಿಯೋ ನೋಡಿ ಸೈಕ್ ಆಗಿಬಿಡ್ತಾರೆ, ಅಂಥ ಬೌಲಿಂಗ್ ಮಾಡಿದ್ದಾರೆ. ಅದು ಮೇನ್ ಬ್ಯಾಟ್ಸ್ಮನ್ಸ್ನ ವಿಕೆಟ್ ಎತ್ತಿ ಯಾರ್ಕರ್ ಹಾಕಿ ವಿಕೆಟ್ ತೆಗಿದ್ದಾರೆ. ಫಿದಾಗಿ ಹೋಗ್ಬಿಡ್ತಾರೆ ಅವ್ರು ಬೌಲಿಂಗ್ ನೋಡಿಬಿಟ್ಟು. ಬಟ್ ಒಂದು ಏನಪ್ಪ ಬೇಜಾರು ಅಂದರೆ ಇವ್ರು ಆಡ್ತಾರೋ ಅನ್ನೋದೇ ಡೌಟ್ ಗುರು. ಯಾಕಂತಂದರೆ 4 ಜನ ಫಾರಿನ್ ಪ್ಲೇಯರ್ಸ್ನ ಆಡಿಸ್ತಾರೆ. ಸೊ ಇವ್ರನ್ನ ಆಡ್ಸೋದು ಡೌಟ್ ಅಂದ್ಕೊತೀನಿ. ಬಟ್ ಆಡ್ಸ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಸೇಮ್ ಪತಿರಾಣ ಮಲ್ಲಿಂಗ ಥರನೇ ಆ್ಯಕ್ಷನ್ ಇದೆ ಅವ್ರ ಬೌಲಿಂಗು. ಇನ್ನು ರಶಿಕ್ ದಾರ್ ಡೆಲ್ಲಿಯಲ್ಲಿ ಆಡಿದ್ರು ಹೋದ ಸೀಸನ್ನು. ಅಲ್ಲಿ ಕೂಡ ಒಳ್ಳೆ ಯಾರ್ಕರ್ ಇವರು ಕೂಡ ಒಳ್ಳೆ ಯಾರ್ಕರ್ ಹಾಕುವಂಥ ಬೌಲರ್ ಇವರು. ಸೊ ಇವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು, ಚೆನ್ನಾಗಿ ಆಗ್ತಾರೆ ಬೌಲಿಂಗು. ಬಟ್ ಒಂದು ತೊಂದರೆ ಅಂದರೆ ಹೊಡ್ಸ್ಕೊತಾರೆ ಗುರು. ಯಾರ್ಕರ್ ಹಾಕೋಕೆ ಹೋಗಿ ಅವಾಗವಾಗ ಫುಲ್ ಟಾಸ್ ಹಾಕ್ತಾರೆ. ಸೊ ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ ಒಂದು ಒಳ್ಳೆ ಬೌಲಿಂಗ್ ಹಾಕಿದ್ರೆ, ಒಳ್ಳೆ ಯಾರ್ಕರ್ಸ್ ಹಾಕಿದ್ರೆ ಪಕ್ಕಾ ವಿಕೆಟ್ ಟೇಕರ್ ಬೌಲರು ರಶಿಕ್ ದಾರ್. ಸೊ ಲಾಸ್ಟ್ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಸ್ಪಿನ್ನರ್ಸ್ಗಳೇ ಇದ್ದಿಲ್ಲ. ಸೊ ಈ ಸೀಸನ್ನಲ್ಲಿ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್ 3 ಜನ ಸ್ಪಿನ್ನರ್ಸ್ ಇದ್ದಾರೆ. ಇವ್ರ ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಬೌಲಿಂಗ್ ಹಾಕ್ತಾರೆ, ಸ್ಪಿನ್ ಬೌಲಿಂಗ್ ಹಾಕ್ತಾರೆ. ಸೊ ಫಾಸ್ಟ್ ಬೌಲಿಂಗ್ ಕೂಡ ಚೆನ್ನಾಗಿದೆ ಆ್ಯಂಡ್ ಸ್ಪಿನ್ ಅಟ್ಯಾಕಿಂಗ್ ಕೂಡ ಚೆನ್ನಾಗಿದೆ ಈ ಸೀಸನ್ನಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಫಿಲ್ಮ್ಸ್ ಹಾಗೂ ಸ್ಪೋರ್ಟ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.